ನಮ್ಮ ಮನೆಯಲ್ಲಿ ಅತ್ತೆ ಯಾವಾಗಲೂ ಮಾವಿನಕಾಯಿಯ ಸೀಸನ್ನಲ್ಲಿ ಮಾಡುವಂತಹ ಒಂದು ಉಪ್ಪಿನಕಾಯಿ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ಘಮ ಪರಿಮಳ ಭರಿತವಾದಂತಹ ಈ ಉಪ್ಪಿನಕಾಯಿ ಮಾಡೋದು ಕೂಡ ಸುಲಭ, ರುಚಿ ಕೂಡ ಅದ್ಭುತವಾಗಿರ್ತದೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹದವಾಗಿ ಬಲಿತ ಮಾವಿನಕಾಯಿಯನ್ನು ತಗೊಂಡಿದ್ದೇವೆ. ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಂತಹ ಮಾವಿನಕಾಯಿ. ನಾವು ಜಾಸ್ತಿ ಮಾವಿನಕಾಯಿಯನ್ನು ಬಳಸಿ ಈ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇವೆ. ಒಂದು 4-5 ಮಾವಿನಕಾಯಿಯಿಂದ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇವೆ. ಮಾವಿನಕಾಯಿಯ ಚೊಟ್ಟಿನ ಭಾಗವನ್ನು ತೆಗೆದು ಹಾಕ್ಕೊಂಡು ತೆಳ್ಳಗೆ ಕಟ್ ಮಾಡಿ ಅದನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸಿಪ್ಪೆ ಸಹಿತವಾಗಿ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರ್ತದೆ, ಬೇಗ ಮೆತ್ತಗಾಗೋದಿಲ್ಲ ಅಂತ ಸಿಪ್ಪೆ ಸಹಿತವಾಗಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲ ಕಟ್ ಮಾಡಿದ್ದಾಗಿದೆ. ಇದನ್ನು ಉಪ್ಪಿಗೆ ಹಾಕಲಿಕ್ಕೆ ಭರಣಿಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಪುಡಿ ಉಪ್ಪನ್ನೇ ಬಳಸಬೇಕು, ಬೇಗ ನೀರಾಗ್ತದೆ. ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ದಿವಸ ಬೇಕಾಗ್ತದೆ ಅದು ನೀರಾಗಲಿಕ್ಕೆ. ನಂತರ ಅದಕ್ಕೆ ಕಟ್ ಮಾಡಿರುವಂತಹ ಮಾವಿನಕಾಯಿಯ ಹೋಳುಗಳನ್ನು ಹಾಕಿ ಮತ್ತೆ ಮೇಲ್ಗಡೆಯಿಂದ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಮಾವಿನ ಮಿಡಿಗೂ ಕೂಡ ಇದೇ ವಿಧಾನದಲ್ಲಿ ಉಪ್ಪಿಗೆ ಹಾಕಿ ಇಟ್ಕೊಳ್ತೇವೆ. ಅದೇ ರೀತಿಯಲ್ಲಿ ಇದನ್ನು ಉಪ್ಪಿಗೆ ಹಾಕಿ ಇಟ್ಕೊಳ್ತೇವೆ. ಸಾಧಾರಣ ಒಂದು 4-5 ಕಪ್ ಆಗುವಷ್ಟು ಮಾವಿನಕಾಯಿಯ ಹೋಳುಗಳಿದೆ, ಅದಕ್ಕೆ ಆಗುವಷ್ಟು ಉಪ್ಪು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹೋಳನ್ನು ಹಾಕ್ತಾ ಉಪ್ಪನ್ನು ಹಾಕ್ತಾ ಎಲ್ಲ ಮಾವಿನಕಾಯಿಯನ್ನು ಹಾಕಿದ್ದಾಗಿದೆ. ಈಗ ಮೇಲ್ಗಡೆಯಿಂದ ಉಪ್ಪನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಒಂದು 2 ದಿವಸ ಆದರೂ ಇದನ್ನು ಬಿಡಬೇಕು. ಹೀಗೆ ಕೆಲವೊಬ್ಬರು ಇದನ್ನು ದಿಢೀರಾಗಿ ಕೂಡ ಮಾಡ್ತಾರೆ. ನಿಮಗೆ ಪುರ್ಸೊತ್ತಿಲ್ಲ ಅಂದರೆ ಈ ರೀತಿ ದಿಢೀರಾಗಿ ಕೂಡ ಮಾಡ್ಕೊಳ್ಬೋದು. ನಾವು 1-2 ದಿವಸ ಇದನ್ನು ಉಪ್ಪಿನಲ್ಲಿ ಈ ರೀತಿ ಮೆತ್ತಗಾಗಲಿಕ್ಕೆ ಬಿಡ್ತೇವೆ. 2 ದಿವಸದ ನಂತರ ನೋಡಿ, ಉಪ್ಪೆಲ್ಲ ಕರಗಿದೆ, ನೀರಾಗಿದೆ, ರಸ ಬಂದಿದೆ, ಈ ರೀತಿಯಾಗಿ ಆಗಿದೆ. ಹೋಳುಗಳು ಸ್ವಲ್ಪ ಕಲರ್ ಬದಲಾಗಿದೆ. ಇದಕ್ಕೆ ಮಸಾಲೆಯನ್ನು ಹಾಕುವ. ಇದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಉಪ್ಪಿನಕಾಯಿಯನ್ನು ಮಾಡಿಕೊಂಡ್ರೆ ತುಂಬ ವರ್ಷಗಟ್ಟಲೆ ಇಡಲಿಕ್ಕೆ ಬರ್ತದೆ ಅಂತ ನಾನು ಹೇಳೋದಿಲ್ಲ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 3-4 ತಿಂಗಳು ಇಟ್ಕೊಂಡು ತಿನ್ಬೋದು. ಹೊರಗಡೆ ಇಡೋದಾದರೆ ಒಂದು 15-20 ದಿವಸ ಹಾಳಾಗೋದಿಲ್ಲ, ತುಂಬ ದಿವಸ ಇಡಲಿಕ್ಕೆ ಬರೋದಿಲ್ಲ. ಹಸಿಯಾಗಿರುವಂತಹ ರಸದಲ್ಲಿ ನಾವು ಮಾಡ್ತೇವೆ, ಅದನ್ನೆಲ್ಲ ಕುದಿಸಿ ಎಲ್ಲ ಮಾಡೋದಿಲ್ಲ ಅಲ್ಲ, ಹಾಗಾಗಿ. ಈಗ ಬಾಣಲೆಯನ್ನು ಬಿಸಿ ಇಟ್ಕೊಂಡು ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಮೆಂತೆ ಕಾಳನ್ನು ಹಾಕ್ಕೊಳ್ತಾ ಇದ್ದಾರೆ. ಇದನ್ನು ಎಣ್ಣೆಯನ್ನು ಹಾಕದೆ ಹಾಗೆ ಹುರ್ಕೊಳ್ಬೇಕು. ಚೆನ್ನಾಗಿ ಅದು ಕೆಂಪಾಗೋ ತನಕ, ಪರಿಮಳ ಬರೋ ತನಕ ಹುರಿದುಕೊಳ್ಬೇಕು. ಈ ಒಂದು ಉಪ್ಪಿನಕಾಯಿಗೆ ಮೆಂತೆಯನ್ನು ಹಾಕಿದರೆ ತುಂಬಾ ಚೆನ್ನಾಗಾಗ್ತದೆ. ನಮ್ಮಲ್ಲಿ ಮಾಡುವಂತಹ ಮಾವಿನ ಮಿಡಿ ಉಪ್ಪಿನಕಾಯಿಯನ್ನು ಕೂಡ ನಾನು ಈಗಾಗಲೇ ತೋರಿಸಿದ್ದೇನೆ. ಹಾಗೆ ಲಿಂಬೆಹಣ್ಣಿನ ಉಪ್ಪಿನಕಾಯಿ, ಮತ್ತು ಹಲಸಿನಕಾಯಿ ಉಪ್ಪಿನಕಾಯಿ, ಎಳೆ ಹಲಸಿನಕಾಯಿಯನ್ನು ಬಳಸಿ ಮಾಡುವಂಥ ಉಪ್ಪಿನಕಾಯಿ, ಹೀಗೆ ಹಲವಾರು ಬಗೆಯ ಉಪ್ಪಿನಕಾಯಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೇನೆ. ಪ್ಲೇಲಿಸ್ಟೇ ಮಾಡಿಟ್ಟಿದ್ದೇನೆ, ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದಾರೆ. ಮೆಂತೆ ಎಲ್ಲ ಚೆನ್ನಾಗಿ ಹುರಿದು ಬಂದ ನಂತರ ಕೊನೆಯಲ್ಲಿ ಜೀರಿಗೆಯನ್ನು ಹಾಕ್ಕೊಂಡ್ರೆ ಸಾಕು. ಅದನ್ನು ಸ್ವಲ್ಪ ಹೊತ್ತು ಹುರಿದುಕೊಂಡು ನಂತರ ಇದಕ್ಕೆ ಖಾರಕ್ಕೆ ನಮ್ಮಲ್ಲಿ ಜೀರಿಗೆ ಮೆಣಸನ್ನು ನಾವು ಬಳಸ್ತೇವೆ. ಸ್ವಲ್ಪ ಹೀಗೆ 1-2 ಟೇಬಲ್ ಚಮಚ ಆಗುವಷ್ಟು ಜೀರಿಗೆ ಮೆಣಸು, ಅದು ಗರಿಗರಿಯಾಗೇ ಇದೆ. ಎಣ್ಣೆ ಬಾಣಲೆಗೆ ಹಾಕಿ ಇಟ್ಕೊಂಡ್ರೆ ಇನ್ನೂ ಕೂಡ ಗರಿ ಆಗ್ತದೆ. ಈ ರೀತಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಉರಿಯನ್ನು ಆಫ್ ಮಾಡಿಕೊಂಡು ಅದಕ್ಕೆ ಸಾಸಿವೆಯನ್ನು ಹಾಕೋದು. 1-2 ಟೇಬಲ್ ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕಿದ್ದಾರೆ. ಮಿಕ್ಸ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತಾರೆ. ಇದಕ್ಕೆ ಒಂದು ಇಂಗಿನ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ. ಒಗ್ಗರಣೆ ಅಂದರೆ ಒಗ್ಗರಣೆನಲ್ಲಿ ಕೊನೆಯಲ್ಲಿ ಹಾಕಲಿಕ್ಕೆ ಬೇರೆ ಒಗ್ಗರಣೆಯನ್ನು ಮಾಡ್ತಾರೆ. ಎಣ್ಣೆಯಲ್ಲಿ ಸ್ವಲ್ಪ ಇಂಗನ್ನು ಹುರಿದು ನಾವು ಪುಡಿ ಮಾಡಿ ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಬರ್ತದೆ. ಮಾವಿನಕಾಯಿಗೆ ಇಂಗು ಬಿದ್ದಷ್ಟು ಉಪ್ಪಿನಕಾಯಿಯ ರುಚಿ ಜಾಸ್ತಿ. ಮಡ್ಡಿ ಇಂಗನ್ನು ಬಳಸ್ತಾ ಇದ್ದೇವೆ. ಇದು VIP ಬ್ರ್ಯಾಂಡಿನ ಮಡ್ಡಿ ಇಂಗು. ಯಾವಾಗಲೂ ಎಲ್ಲರೂ ಕೇಳ್ತಾ ಇರ್ತಾರೆ ಯಾವ ಬ್ರ್ಯಾಂಡಿದು ಇಂಗು ಅಂತ. ಇದು VIP ಬ್ರ್ಯಾಂಡಿದು ಬಳಸ್ತಾ ಇದ್ದೇವೆ. ನಿಮಗೆ ಬೇರೆ ಯಾವುದಾದ್ರೂ ಮಡ್ಡಿ ಇಂಗು ಸಿಕ್ಕಿದ್ರೆ ಅದನ್ನು ಬಳಸ್ಬೋದು. SSP ಮಡ್ಡಿ ಇಂಗು ತುಂಬ ಚೆನ್ನಾಗಿ ಪರಿಮಳ ಇರ್ತದೆ, ಸ್ವಲ್ಪ ರೇಟ್ ಜಾಸ್ತಿ. ಅದನ್ನು ಕೂಡ ಉಪ್ಪಿನಕಾಯಿಗೆ ಬಳಸ್ಬೋದು, ತುಂಬ ಚೆನ್ನಾಗಾಗ್ತದೆ. ಹುರಿದಿದ್ದೆಲ್ಲ ತಣ್ಣಗಾಗಿದೆ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಹುರಿದಿರುವಂತಹ ಇಂಗನ್ನು ಕೂಡ ಇದಕ್ಕೆ ಹಾಕಿ ನುಣ್ಣಗೆ ಪುಡಿಯನ್ನು ಮಾಡಿಕೊಳ್ಬೇಕು. ನುಣ್ಣಗೆ ಪುಡಿ ಮಾಡಿದ್ದನ್ನು ಮಾವಿನಕಾಯಿಯ ಹೋಳುಗಳಿಗೆ ಹಾಕ್ಕೊಳ್ತಾ ಇದ್ದೇವೆ. ಸಾಧ್ಯವಾದಷ್ಟು ನುಣ್ಣಗೆ ಪುಡಿಯನ್ನು ಮಾಡಿಕೊಂಡ್ರೆ ಉಪ್ಪಿನಕಾಯಿ ರಸ ಕೂಡ ನುಣುಪಾಗಿರ್ತದೆ, ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಸ್ವಲ್ಪ ಅರಿಶಿಣ, ಒಂದು ಅರ್ಧ ಟೇಬಲ್ ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕಿದ್ದಾರೆ. ಉಪ್ಪಿನಕಾಯಿ ಎಲ್ಲ ಮಾಡೋದು ತುಂಬ ಸುಲಭನೇ, ಜಾಸ್ತಿ ಏನು ಕೆಲಸ ಇಲ್ಲ.
ಒಂದು ಅಂದಾಜು ಇರಬೇಕು ಅಷ್ಟೇ, ಏನೆಲ್ಲ ಹಾಕಬೇಕು, ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ. ಖಾರದ ಪುಡಿಯನ್ನು ಬಳಸ್ತಾ ಇದ್ದೇವೆ, ಮೆಣಸಿನ ಪುಡಿ ಒಂದು 3 ಟೇಬಲ್ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದಾರೆ. ಅದನ್ನು ಮಿಕ್ಸ್ ಮಾಡಿ ನೋಡಿಕೊಂಡು ರಸ ತೆಳ್ಳಗೆ ಆದರೆ ಅಥವಾ ಖಾರ ಎಷ್ಟು ಬೇಕಂತ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಕು ಅಂತ ಅನಿಸಿದರೆ ಮತ್ತೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೋದು. ಇದು ಸ್ವಲ್ಪ ರಸ ನೀರಾಗಿದೆ. ಸ್ವಲ್ಪ ಮಾವಿನಕಾಯಿಯು ಕೂಡ ತುಂಬ ಹುಳಿಯಾಗಿತ್ತು, ಹಾಗಾಗಿ ಖಾರ ಮತ್ತು ಹಿಡಿಸ್ತದೆ ಅಂತ ಅನಿಸ್ತು. ಜೀರಿಗೆ ಮೆಣಸಿನ ಪುಡಿಯನ್ನು ನಾವು ಉಪಯೋಗಿಸಿರೋದ್ರಿಂದ ತುಂಬ ಚೆನ್ನಾಗಿ ಖಾರ ಕೂಡ ಆಗ್ತದೆ. ಮೆಣಸಿನ ಪುಡಿಯು ಕೂಡ ತುಂಬ ಚೆನ್ನಾಗಿ ಖಾರ ಖಾರವಾಗಿ ಇತ್ತು, ಹಾಗಾಗಿ ಉಪ್ಪಿನಕಾಯಿ ಒಳ್ಳೆ ಖಾರ ಆಗಿದೆ. ಈಗ ಅದೇ ಬಾಣಲೆಯಲ್ಲಿ ಎಣ್ಣೆಗೆ ಮತ್ತೆ ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಮೇಲ್ಗಡೆಯಿಂದ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ತಾರೆ. ಆಗ ಆ ಇಂಗಿನ ಪರಿಮಳ ಏನಿರ್ತದೆ ಕೊನೆಯ ತನಕ ಹಾಗೆ ಇರ್ತದೆ ಉಪ್ಪಿನಕಾಯಿಯಲ್ಲಿ. ಈಗ ಮಾಡಲಿಕ್ಕೆ SSP ಇಂಗನ್ನು ಬಳಸ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದಾರೆ. SSP ಇಂಗು ತುಂಬ ಪರಿಮಳ ಇರ್ತದೆ, ಹಾಗಾಗಿ ಇಂಗಿನಲ್ಲಿ ಚೆನ್ನಾಗಿ ಅದನ್ನು ಹುರಿದು ಮಾಡಿರುವಂತಹ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ದಿಢೀರಾಗಿ ಮಾಡುವಂತಹ ಮಾವಿನಕಾಯಿಯ ಉಪ್ಪಿನಕಾಯಿ ರೆಡಿ ಆಗ್ತದೆ. ತುಂಬಾ ಸುಲಭ ಮಾಡೋದು, ಖಂಡಿತ ಮಾಡಿ ನೋಡಿ. ಯಾವುದೇ ಹುಳಿಯಾಗಿರುವ ಮಾವಿನಕಾಯಿಯನ್ನು ಬಳಸಿ, ಹುಳಿ ಕಡಿಮೆ ಇರುವ ಮಾವಿನಕಾಯಿ ಆದರೆ ಉಪ್ಪಿನಕಾಯಿ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗೆ ಯಾವುದಾದ್ರೂ ಪರಿಮಳ ಭರಿತವಾದ ಮಾವಿನಕಾಯಿ ಆದರೆ ತುಂಬಾ ಸೂಪರಾಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ, ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಗ್ಗರಣೆಯನ್ನು ಉಪ್ಪಿನಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಾಳಿ ಆಡದ ಯಾವುದಾದ್ರೂ ಗಾಜಿನ ಬಾಟ್ಲಿಯಲ್ಲಿ ಹಾಕಿಟ್ಕೊಂಡ್ರೆ ಪ್ರತಿನಿತ್ಯ ಊಟಕ್ಕೆ ತುಂಬಾ ಸೂಪರ್ ಆಗ್ತದೆ. ಖಂಡಿತ ಟ್ರೈ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.